ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜಪಾನಲ್ಲಿ ಒಂದು ಡಿಫ್ರೆಂಟ್ ವಿಷಯನ ಹೇಳೋಕೊಟ್ಟಿದ್ದೀನಿ. ಅದೇನಪ್ಪ ಅಂದರೆ, ಇಲ್ಲಿ ನೋಡಿ, ನಾನು ಈಗ ರೋಡಲ್ಲಿ ಹೋಗುವಾಗ ಒಂದು ಮಾರ್ಕೆಟ್ ಥರ ಕಾಣಿಸ್ತು. ಅಂದರೆ ಇಲ್ಲಿ ಒಂದು ತರಕಾರಿ ಅಂಗಡಿ. ಸೊ ಈ ತರಕಾರಿ ಅಂಗಡಿಲಿ ಏನಂದರೆ ಯಾರೂ ಇರೋದಿಲ್ಲ ಮಾರೋದಕ್ಕೆ, ನಿಮಗೆ ತರಕಾರಿ ಮಾರೋದಕ್ಕೆ ಯಾರೂ ಇರೋದಿಲ್ಲ. ಸೊ ಇಲ್ಲಿರೋ ಸುತ್ತಮುತ್ತ ಇರುವಂಥ ರೈತರು ಹೊಲ ಗದ್ದೆಗಳಲ್ಲಿ ಬೆಳೆದಿರೋವಂಥ ವೆಜಿಟೇಬಲ್ಸ್ನ, ತರಕಾರಿ ಮತ್ತು ಹಣ್ಣನ್ನು ಅವರು ಈ ಥರ ಇಟ್ಬಿಟ್ಟು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಈ ಥರ ಕವರಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ಒಂದೊಂದಕ್ಕೂ ಒಂದೊಂದು ತರಕಾರಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ನೋಡಿ, ಮೂಲಂಗಿ ಇದೆ, ಮತ್ತು ಅಲ್ಲಿ ಕ್ಯಾಪ್ಸಿಕಮ್ ಇದೆ, ಆಮೇಲೆ ಇಲ್ಲಿ ಯೂಸ್ ಮಾಡೋ ಥರ ಒಂದು ಕೆಲವೊಂದು ತರಕಾರಿಗಳೆಲ್ಲ ಇದೆ. ಅದೇ ನಾನು ಇಲ್ಲಿ ನೋಡಿದ್ದು ತುಂಬ ಕಡಿಮೆ. ಬೇರೆ ಕಡೆ ಇನ್ನೂ ಹಣ್ಣುಗಳನ್ನ ಮತ್ತು ಕುಂಬಳಕಾಯಿನ ಎಲ್ಲ ಥರದ್ದು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಇಡ್ತಾರೆ. ಸೊ ಇಲ್ಲೇನೇ ನಾವು ಅದನ್ನು ತೊಗೊಬೇಕು, ಅದು ತೊಗೊಂಡು ಎಷ್ಟು ಕ್ವಾಂಟಿಟಿ ತೊಗೊಳ್ತೀವೋ ಅಷ್ಟು ಕ್ವಾಂಟಿಟಿ ತೊಗೊಂಡು, ಅಂದರೆ ಅದಕ್ಕೆ ಎಷ್ಟು ದುಡ್ಡಾಗುತ್ತೋ ಅಷ್ಟು ದುಡ್ಡನ್ನ ಅಲ್ಲಿ ಹಾಕ್ಬಿಟ್ಟು, ಅಲ್ಲೊಂದು ಹುಂಡಿ ಥರ ಕಾಣ್ತಿದೆಯಲ್ಲ, ಅಲ್ಲಿ ಹಾಕ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಿರೋಂಥ ಪ್ಲೇಸಲ್ಲಿ CC ಕ್ಯಾಮ್ರಾನೂ ಇದೆ. ಸೊ ಜನರಲಿ ಬೇರೆ ಕಡೆ ಎಲ್ಲ CC ಕ್ಯಾಮ್ರಾಗಳು ಇರೋದಿಲ್ಲ. ಸೊ ಅದೆಲ್ಲ ಡಿಪೆಂಡ್ಸ್, ಅವರು ಓನರ್ ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಕಡೆ ನಾನು ನೋಡಿರೋ ಕಡೆ ಎಲ್ಲ CC ಕ್ಯಾಮ್ರಾಗಳು ಎಲ್ಲೂ ಇಲ್ಲ. ನೋಡಿ, ನಾನು ಮೂಲಂಗಿ ತೊಗೊಂಡು ಅದಕ್ಕೆ ದುಡ್ಡು ಹಾಕಿ ಮನೆಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಆಗಿ. ಥ್ಯಾಂಕ್ ಯು.